ನನಗೆ ಕಣ್ಣು ಪ್ರಾಬ್ಲಮ್ ಸ್ವಲ್ಪ ಹಾಂ ದೂರದ ದೃಷ್ಟಿ ಕಾಣಿಸಲ್ಲ ಸ್ವಲ್ಪ ಅಲ್ಲಿ ಔಷಧಿ ಹಾಕ್ಸ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ. ಓಹೋ, ಎಲ್ಲಿಂದ ಬಂದಿದ್ದೀರಿ ಸರ್? ಮಂಡ್ಯದಿಂದ ಬಂದಿದ್ದೀವಿ. ಮಂಡ್ಯದಿಂದ ಬಂದಿದ್ದೀರಿ ಇಲ್ಲಿಗೆ? ಹೌದು. ಓಕೆ, ಯಾವುದಕ್ಕೋಸ್ಕರ ಬಂದಿದ್ದೀರಿ? ಶುಗರ್ ಮೆಡಿಸಿನ್. ಶುಗರ್ಗೆ? ಯಾರಿಗೆ ಸರ್? ನಮ್ಮ ತಂದೆಗೆ. ನಮ್ಮ ತಂದೆ ಫ್ರೆಂಡು ಅವರಿಂದ ಕಡೆಯಿಂದ ಗೊತ್ತಾಗಿ ಈಗ ಹುಡುಕ ಬಂದಿದ್ದೀವಿ. ಏನು ಆಗಿರ್ಲಿಲ್ಲ, ಇದ್ಕಿದ್ದಂಗೆ ಕೈ ಒಂದು ಪಾತ್ರೆ ತೊಳೆದೆ. ಹಾಂ, ಆ ಪಾತ್ರೆ ತೊಳೆದಿದ್ದಕ್ಕೆ ಕೈ ಇಲ್ಲಿ ತಿಳ್ಕಾದಂಗೆ ಆಯಿತು, ಕಳೀರಂದಂಗೆ ಆಯಿತು. ಅಲ್ಲಿಂದ ಈಚೆಗೆ ಹಿಂಗೆ ನೋವು ಶುರುವಾಯಿತು. ಅಲ್ಲಿ 4 ತಿಂಗಳಾಯ್ತು, ಮಾರ್ಚ್ ತಿಂಗಳಾಗಿ. ಗಿಡಮೂಲಿಕೆಗಳಿಂದ ತಯಾರಿಸಿದ ಅಮೃತಕ್ಕೆ ಸಮಾನವಾದ ದಿವ್ಯ ಔಷಧಿಗಳ ಆಗರವೇ ಸಸ್ಯಾಮೃತ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ನಿಂತ್ಕೊಂಡಿರೋದು ಈಗ ನೆಲಮಂಗಲದ ಮಧುರೆ ರೋಡ್ಗೇನು ಹೋಗ್ತೀರಿ, ಒಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ. ನೆಲಮಂಗಲ ಬಿಟ್ಟರೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನಿಂತಿದ್ದೀನಿ. ಇಲ್ಲೊಂದು ಬಸವನಹಳ್ಳಿ ಅಂತ ಇದೆ. ಇಲ್ಲಿ ನೋಡ್ರಿ, ಶಿವಾನಂದ ಆಶ್ರಮ ಅಂತ, ಸಸ್ಯಾಶ್ರಮ ಚಿಕಿತ್ಸಾಲಯ ಅಂತಿದೆ. ನಮ್ಮಲ್ಲಿ ಮೂಳೆ ಮತ್ತು ಕೀಲು ನೋವು, ಕ್ಯಾನ್ಸರ್ ರೋಗ, ನರಗಳ ತೊಂದರೆ, ಶುಗರು, ಚರ್ಮ ರೋಗ, ಸೋರಿಯಾಸಿಸ್ಸು, ಮದ್ಯಪಾನ ಮತ್ತು ಧೂಮಪಾನ ಬಿಡಿಸಲು ನಾಟಿ ಔಷಧ ನೀಡಲಾಗುತ್ತದೆ. ಭಾಳ ಮುಖ್ಯವಾಗಿ ಈ ಲೈನ್ ಭಾಳ ಇಷ್ಟ ಆಯ್ತು ನನಗೆ. ಇದಕ್ಕಿಲ್ಲಿ ಔಷಧಿ ಸಿಗುತ್ತೆ. ಸುಮಾರು ಜನ ಕೇಳ್ತಾ ಇದ್ರಿ, ಏನರ ಔಷಧಿ ಇದ್ರೆ ಕೊಡಿಸ್ರಪ್ಪ, ಕೊಟ್ಟು ಬಿಡ್ತೀವಿ, ಭಾಳ ಸಾಕಾಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾ ಇದ್ರಿ ಮನೆಯವರು. ಇದು ಅಂತೂ ಭಾಳ ಇಂಪಾರ್ಟೆಂಟು. ಅಗದಿ ಕಡಿಮೆ ರೇಟ್. ನೀವೆಲ್ಲಿ ಹೋಗಿ ಅಡ್ಮಿಂಟ್ ಆಗಬೇಕಾಗಿಲ್ಲ, ಡಾಕ್ಟ್ರಿಗೆ ಚಾರ್ಜ್ ಕೊಡಬೇಕಾಗಿಲ್ಲ. ಒಂದು ಸಣ್ಣ ಔಷಧಿ ಕೊಡ್ತಾರೆ, ಅದನ್ನು ಕೊಟ್ಟರೆ ಮದ್ಯಪಾನ ಮತ್ತು ಧೂಮಪಾನ ಬಿಟ್ಟವ್ರು ಲಕ್ಷಾಂತರ ಜನ ಇಲ್ಲಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ಬನ್ನಿ, ಇದರ ರೂವಾರಿ ಆಗಿರ್ತಕ್ಕಂಥ ಸಸ್ಯಾಮೃತ ರಮೇಶ್ ಅಂತಲೇ ಪರಿಚಯ, ಡಾಕ್ಟ್ರನ್ನ ಪರಿಚಯ ಮಾಡಿಸ್ತೀನಿ ನಿಮಗೆ. ಬನ್ನಿ ಈ ಸೇವಾಶ್ರಮಕ್ಕೆ. ಹಾಗೂ ಸಸ್ಯಾಮೃತ ರಮೇಶ್ ಅವರ ಆಶ್ರಮ ಅಂತ ಹೇಳ್ಬೇಕು ಇದಕ್ಕೆ. ಬನ್ನಿ, ಆ ಆಶ್ರಮಕ್ಕೆ ತಮಗೆ ಸ್ವಾಗತ ಗೆಳೆಯರೇ. ಸರ್ ನಮಸ್ತೆ. ಏನೋ ಅಧ್ಯಯನ ನಡೆಸ್ಬಿಟ್ಟಿದ್ದೀರಿ. ನಮಸ್ತೆ ಸರ್. ನಮಸ್ಕಾರ ಸರ್. ಬದುಕಿನ ಬುತ್ತಿಯಿಂದ ನಮಸ್ಕಾರ. ನಮಸ್ಕಾರ. ಎಷ್ಟು ಫೇಮಸ್ ನಿಮ್ಮ ಹೆಸರು ಅಂತಂದ್ರೆ ಸಸ್ಯಾಮೃತ ರಮೇಶ್ ಅಂದೆ. ಬರ್ರಿ ಸರ್ ಅಂತ ಇಲ್ಲಿ ಕರ್ಕೊಂಬಂದ್ಬಿಟ್ರು. ಎಷ್ಟು ಚಂದ ಐತೆ ಹೆಸರು ಅದು. ಚೆನ್ನಾಗಿದೆ ಸರ್. ಹೌದು ಹೌದು. ಅದ್ರ ಕತೆ ಕೇಳೋಣ ಅಂತ ಬಂದೆ. ಏನೋ ನೋಡ್ತಾ ಇದ್ರಿ ಕೆಳಗಡೆ ಬಗ್ಗೆ. ಗಿಡಮೂಲಿಕೆ ಹುಡುಕ್ತಾ ಇದೆ ಸರ್. ಇನ್ನು ಗಿಡಮೂಲಿಕೆ ಹುಡುಕ್ತಾನೆ ಇದ್ರಿಲ್ಲ? ಹೌದು ಸರ್, ಭಾಳ ಕೇಳಿ ಖುಷಿ ಆಯ್ತು. ನಿಮ್ಮ ಗಿಡಮೂಲಿಕೆಗಳ ಬಗ್ಗೆ, ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ನಿಮ್ಮ ಜರ್ನಿ ಬಗ್ಗೆ ಮಾತಾಡೋಣ ಇವತ್ತು. ಬದುಕಿನ ಬುತ್ತಿಗೆ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಇದು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ. ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಅಂತಂದ್ರೆ ನಮ್ಮ ಅಜ್ಜ ಮಾಡ್ತಾ ಇದ್ರು ಮೊದಲು. ನಮ್ಮ ಅಜ್ಜ ಏನ್ ಮಾಡ್ತಾ ಇದ್ರು, ಚೇಳು ಕಚ್ಚೋದಿಕ್ಕೆ ಕೊಡ್ತಾ ಇದ್ರು, ಮತ್ತೆ ಕೈ ಕಾಲು ಮುರಿದೋಗಿರೋದು ಉಳುಕಿರೋದಕ್ಕೆ ಮಾಡ್ತಾ ಇದ್ರು ಅವರು, ಆ ಒಂದು ಪದ್ಧತಿ. ಅದಾದ್ಮೇಲೆ ನಮ್ಮ ತಾಯಿಯವರು ಕೊಡ್ತಾ ಇದ್ರು. ಅಂದ್ರೆ 3ನೇ ತಲೆಮಾರಿನ ಪದ್ಧತಿ. ಹೌದು, ಒಂದು 220 ವರ್ಷ ಇದು ಆಕ್ಚುಲಿ. ನೀವು ಇದನ್ನೆಲ್ಲ ಈಗಲೂ ಮನೆಯಲ್ಲಿ ರೆಡಿ ಮಾಡ್ತೀರಿ? ಹೌದು, ಇದನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಇದು ರಾ ಮೆಟೀರಿಯಲ್ಸ್ ಬಂದು ಸ್ವಲ್ಪ ಇಟ್ಟಿರ್ತೀವಿ. ಹಾಗೆ ಕೆಲವೆಲ್ಲ ರೆಡಿ ಮಾಡಿ ಇಡಬೇಕಾಗಿರೋಂಥ ಮಾತ್ರ ರೆಡಿ ಮಾಡಿ ಇಡ್ತೀವಿ. ಇನ್ನು ಕೆಲವೆಲ್ಲ ಬಂದು ಅದಕ್ಕೆ ವ್ಯಾಲಿಡಿಟಿ ಇರ್ತದೆ. ಸೊ ಅದನ್ನ ಇಷ್ಟು ದಿವಸ ಆದ್ಮೇಲೆ ಬಳಸ್ಬೇಕಂತ ಇರುತ್ತೆ. ಅಷ್ಟು ದಿವಸ ಬಳಸೋದು ಮಾತ್ರ ರೆಡಿ ಮಾಡಿ ಇಟ್ಟಿರ್ತೀವಿ. ಇನ್ನು ಇವಾಗ ಮಾಡಿ ಇವಾಗ ಕೊಡೋ ಅಂಥದ್ದೆಲ್ಲ ಬಂದು ರಾ ಮೆಟೀರಿಯಲ್ಸ್ ನಮ್ಮ ಹತ್ರ ಹಾಗೆ ಇರುತ್ತೆ. ಎಲ್ಲಿ ಸಿಗುತ್ತೆ ಸರ್ ಸಾಮಾನ್ಯವಾಗಿ ಇದೆಲ್ಲ ಬಂದು ನಮ್ಮ ಸುತ್ತಮುತ್ತ ಇಲ್ಲಿ ನಡೆದಾಡೋ ಹೆಜ್ಜೆನಲ್ಲಿ ಕೂಡ ಸುಮಾರು ಔಷಧಿ ಸಸ್ಯಗಳು ನಮ್ಮ ಸುತ್ತಮುತ್ತ ಸಿಗ್ತವೆ. ಹೌದಾ? ಇಲ್ಲೇ ಅಷ್ಟು ಸಸ್ಯಗಳಿದೆ? ಇಲ್ಲೂ ಕೂಡ ಸಸ್ಯ ರಾಶಿ ಇದೆ. ಈ ಸಸ್ಯ ರಾಶಿ ಅಂತ ಹೇಳ್ಬೋದು. ಇದು ನಿಸರ್ಗ ನಮ್ಗೆ ಅಷ್ಟೊಂದು ಕೊಟ್ಟಿದೆ. ಅದ್ರ ಪರಿಚಯ ನಮ್ಗೆ ಆಗದಿರೋದ್ರಿಂದ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಇದು ಪ್ರತಿಯೊಬ್ರು ಜನಸಾಮಾನ್ಯರಿಗೆ ತಲುಪಬೇಕು ಇದು. ಸರ್, ಕಣ್ಣಿಗೆ ಏನೋ ಔಷಧಿ ಹಾಕ್ತಿದ್ರಿ, ಯಾಕಾದ್ರೂ ನೀವೇ ಇಲ್ಲಿ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಅಥವಾ ಅವ್ರಿಗೆ ಕೊಡಲ್ವಾ ಅದು, ಹೇಗೆ ಅಂತ? ಇಲ್ಲ, ಆಕ್ಚುಲಿ ಔಷಧಿಗಳನ್ನ ಯಾವ ರೀತಿ ಹಾಕ್ಬೇಕಂತ ಅಂದ್ರೆ, ಸೊ ಇಂದಿನಿಂದ ಪದ್ಧತಿ ಯಾವ ತರ ಇದೆ ಅಂತಂದ್ರೆ, ಗಿಡಮೂಲಿಕೆಗಳನ್ನ ತಂದು ಶುದ್ಧ ಮಾಡಿ ಆ ಜಾಗದಲ್ಲಿ ಹಾಕ್ಬೇಕಂತ ನಮ್ಗೆ ಒಂದು ಪದ್ಧತಿನ ಹೇಳ್ಕೊಟ್ಟಿದ್ದಾರೆ. ಅದನ್ನ ತಂದು ಬೇರೆ ಕ್ಯಾರಿ ಮಾಡ್ಲಿಕ್ಕೆ ಕೊಡಬಾರ್ದು, ಮನೆಗೆ ತಗೊಂಡೋಗಿ ಹಾಕ್ಲಿಕ್ಕೆ. ಅದೇನಾಗುತ್ತೆ ಅಂದ್ರೆ ಅದರ ಶಕ್ತಿ ಕಡಿಮೆ ಆಗುತ್ತೆ, ಗಿಡಮೂಲಿಕೆ ಶಕ್ತಿ. ಈ ಗಿಡಮೂಲಿಕೆ ನಾವು ಮಾಡಿದ್ಮೇಲೆ, ಇದನ್ನ ಬಂದು ರಸರೂಪ ಮಾಡಿದ್ಮೇಲೆ, ರಸ ಮಾಡಿ ಹಾಕ್ಬೇಕಾದ್ರೆ ಅದನ್ನ ಯಾವಾಗ್ಲೂ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಅದಕ್ಕೊಂದು ಟೈಮ್ ಕೊಡ್ಬೇಕು. 3 ರಿಂದ 4 ಅವರ್ ಅಷ್ಟೇ ಕೊಡ್ಬೇಕು. ಅದ್ರ ಮೇಲೆ ಅದನ್ನ ತಗೊಂಡೋಗಿ ಮನೆಗೆ ಸಂಸ್ಕರಣೆ ಮಾಡಿ ಹಾಕೋದ್ರಿಂದ ಅದರ ಒಂದು ಗುಣ ಕಡಿಮೆ ಆಗುತ್ತೆ ಅಂತ. ಹಂಗಾಗಿ ಇಲ್ಲೇ ಬಂದು ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬೇಕು. ಒಂದು 3-4 ಅವರ್ನಲ್ಲಿ ಅದು ಖಾಲಿ ಮಾಡ್ಬೇಕು ನಾವು. ಅದ್ರ ಮೇಲೆ ಇಡೋ ಆಗಿಲ್ಲ ಅದನ್ನ. ಆ ಉದ್ದೇಶಕ್ಕೆ ಇಲ್ಲೇ ಬಂದು ಇಲ್ಲೇ ಹಾಕ್ಸ್ಕೊಂಡೋಗಿ ಅಂತ ಹೇಳ್ತಾರಂತದ್ದು. ಇನ್ನು ಉಳಿದ ಔಷಧಿಗಳು ನಮಗೆ ಇಲ್ಲಿ ಕಾಡ್ತಾ ಇದೆ. ಏನೇನು ಔಷಧಿ ಸರ್ ಇದು? ಇದು ಬಂದು ಕೊಳಕು ಮಂಡಲ ಹಾವು ಕಚ್ಚಿದರೆ ಕೊಡ್ತಕ್ಕಂಥ ಔಷಧಿ ಇದು.
ಸೊ ವೈಫರ್ ಹಾವು ಕಚ್ಚಿದಕ್ಕೆ ಕೊಡ್ತಾ ಇರಕ್ಕಂತ ಔಷಧಿ ಇದು. ಈ ಔಷಧಿ ಓಕೆ ಓಕೆ. ಕೊಳಕಮಂಡಲ ಹಾವು ಕಡಿದ್ರೆ ಇದನ್ನ ಕೊಟ್ರೆ ಹೋಗ್ಬಿಡುತ್ತಾ? ಹೌದು, ಕೊಳಕಮಂಡಲ ಹಾವು ಕಚ್ಚಿದ್ರೆ ಈಗ ಸುಮಾರು ಒಂದು 2 ತಿಂಗಳು 3 ತಿಂಗಳು ಅಡ್ಮಿಟ್ ಆಗ್ಬೇಕಾಗತ್ತೆ. ಅದರ ಒಂದು ಅವಶ್ಯಕತೆ ಇಲ್ಲ. ಯಾವುದೇ ಹಾವು ಕಚ್ಚಿರೋದಕ್ಕಿಂತ ಒಂದು ಅರ್ಧ ಅಡಿ ಮೇಲೆ ಕಟ್ಟು ಇಲ್ಲಿ ಬರಬೇಕು. ಒಂದು ಅರ್ಧ ಗಂಟೆ ಒಳಗಡೆ ಬರಬೇಕಾಗ್ತದೆ. ಅವಾಗ ಬಂದು ಅದು ಸಂಪೂರ್ಣವಾಗಿ ಫಲಿಸುತ್ತೆ. ಕೊಳಕಮಂಡಲ ಹಾವು ಇರ್ಬೋದು, ನಾಗರ ಹಾವು ಇರ್ಬೋದು, ಯಾವುದೇ ವಿಷಯ ಇರ್ತಕ್ಕಂಥ ಯಾವುದೇ ಹಾವು ಇರ್ಬೋದು, ಬರ್ಬೋದು, ಅವರು ಭೇಟಿ ಮಾಡ್ಬೋದು. ಸೊ ಇದು ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರು ಗೊತ್ತಿರ್ತಕ್ಕಂಥ ಒಂದು ವಿಷಯ. ಈ ಎರಳೆಕಾಯಿ ಬಂದು ಔಷಧಿಗಳ ರಾಜ ಅಂತ ಹೇಳ್ತೀವಿ ಇದನ್ನ. ಸೊ ಇದನ್ನ ಕೇವಲ ಒಂದು ಔಷಧಿಗಲ್ಲ, ಸುಮಾರು ಔಷಧಿಗಳಿಗೆ ಇದನ್ನ ಬಳಸ್ತೀವಿ ನಾವು. ಮುಖ್ಯವಾಗಿ ತ್ರಿಫಲ ಚೂರ್ಣದಲ್ಲಿ ಇದನ್ನ ಮೇನ್ ಬಳಸ್ತೀವಿ. ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಕಾಯಿಲೆಗಳಿಗೂ ಇದು ಒಂದು ಭಾಗವನ್ನಾಗಿ ಬಳಸ್ತೀವಿ ಇದನ್ನ. ಇದು ಬಂದು ಗಂಡಸರಿಗೆ ನಪಂಸಕತ್ವ ಅಂದ್ರೆ ಗಂಡಸ್ತನ ಕಡಿಮೆ ಇದ್ರೆ ಅಂತವರಿಗೆ ಬಂದು ಇದನ್ನ ಒಂದು ಭಾಗವಾಗಿ ಔಷಧಿನಲ್ಲಿ ಕೊಡ್ತೀವಿ. ಹಿಂಗೆ ಎಷ್ಟೋ ಜನ ಬಂದು ಇಲ್ಲಿ ವಾಸಿ ಆಗಿರೋದಿದೆ, ತಗೊಂಡಿದ್ದಾರೆ. ತುಂಬಾ ಜನ ಇಲ್ಲಿ ತಗೊಂಡಿದ್ದಾರೆ. ಹೌದು. ಸೊ ಈ ಔಷಧಿ ಬಂದು ಸೋರಿಯಾಸಿಸ್ ಮತ್ತೆ ಚರ್ಮದ ಅನೇಕ ಅಲರ್ಜಿಗೆ, ತುಂಬಾ ಅಲರ್ಜಿ ಇದೆ ಚರ್ಮದಲ್ಲಿ. ಸೋರಿಯಾಸಿಸ್ ಬಂದು ಕೊನೆ ಸ್ಟೇಜ್ ನಲ್ಲಿ ಬರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಒಂದು 7-8 ರೀತಿ ಚರ್ಮದ ಕಾಯಿಲೆ ಇದೆ ಸೋರಿಯಾಸಿಸ್ ತಗಲೋದ್ಕಿಂತ ಮುಂಚೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ. ತುರಿಕೆ ಇರ್ಬೋದು, ಕಜ್ಜಿ ಇರ್ಬೋದು. ಇದಕ್ಕೆಲ್ಲ ಬಂದು ಹೊಟ್ಟೆ ಒಳಗಡೆ ಮೊದಲು ಕೊಟ್ಟು ಆಮೇಲೆ ಹೊರಗಡೆ ವಾಸ ಮಾಡ್ಬೇಕು. ಕೆಲವರೆಲ್ಲ ಏನ್ ಮಾಡ್ತಾರೆ, ಮೇಲ್ಗಡೆ ವಾಸ ಮಾಡ್ಕೊಳ್ತಾರೆ, ಯಾವ್ದೋ ಒಂದು ಔಷಧಿ ಹಾಕಿ ಮತ್ತೆ ಏನಾಗುತ್ತೆ, ಅದು ಬಂದು ಮತ್ತೆ ಉಲ್ಬಣ ಆಗ್ತದೆ. ನಾವೇನ್ ಮಾಡ್ತೀವಿ, ಔಷಧಿನ ಹೊಟ್ಟೆ ಒಳಗಡೆ ಕೊಡ್ತೀವಿ ಫಸ್ಟ್. ಅಲ್ಲಿಂದ ಸಂಪೂರ್ಣವಾಗಿ ಹೊಟ್ಟೆ ಒಳಗಡೆ ಇರತಕ್ಕಂಥ ಬ್ಯಾಕ್ಟೀರಿಯಾ ಮತ್ತೆ ಕಲ್ಮಶಗಳು ಹೋಗ್ಬೇಕು. ಮತ್ತೆ ರಕ್ತ ಶುದ್ಧೀಕರಣ ಆದ್ರೆ ಮಾತ್ರ ಚರ್ಮದ ಕಾಯಿಲೆ ವಾಸಿ ಆಗುತ್ತೆ. ಅದು ಬರ್ತಕ್ಕಂಥದ್ದು ಅಲ್ಲಿಂದಾನೆ. ಸೊ ಅದಕ್ಕೆ ಆ ಔಷಧಿ ಬಳಸ್ತೀವಿ. ಅದಾದ ನಂತರ ಬಂದು ಇದು ಶುಗರ್ಗೆ ಕೊಡ್ತಕ್ಕಂಥ ಔಷಧಿ. ನಾವು ದಿನನಿತ್ಯ ಬಳಸ್ತಕ್ಕಂಥ ಪದಾರ್ಥಗಳನ್ನ ಬಳಸಿ ಜೊತೆಗೆ ಗಿಡಮೂಲಿಕೆಯನ್ನ ಬಳಸಿ ರೆಡಿ ಮಾಡ್ತಕ್ಕಂಥ ಔಷಧಿ ಶುಗರ್ಗೆ. ಶುಗರ್ ಕಾಯಿಲೆ ಇರ್ತಕ್ಕಂಥವ್ರು ಇದನ್ನ ತಗೋಬಹುದು, ಏನು ತೊಂದರೆ ಇಲ್ಲ. ಬೀಡಿ, ಸಿಗರೇಟು, ಎಂಡ, ಸರಾಯಿ ಕುಡಿತಕ್ಕಂಥವ್ರಿಗೆ ಇದು ಧೂಮಪಾನ ಮತ್ತೆ ಮದ್ಯಪಾನವನ್ನ ಬಿಡಿಸ್ಲಿಕ್ಕೆ ಕೂಡ ಔಷಧಿ ನಾವು ರೆಡಿ ಮಾಡಿಟ್ಟಿರ್ತೀವಿ. ಅಂಥವ್ರು ಕೂಡ ಇಲ್ಲಿ ಬಂದು ತಗೊಂಡೋಗಿದ್ದಾರೆ. ತುಂಬಾ ಜನ ಅದ್ರ ಬಗ್ಗೆ ಒಂದು ವಿಶೇಷವಾದ ಒಂದು ಇದನ್ನ ವಂದನೆಗಳನ್ನ ತಿಳಿಸಿದ್ದಾರೆ. ನಿಮ್ಮಿಂದ ತುಂಬಾ ಉಪಯೋಗ ಆಯ್ತು ಅಂತ ಬಹಳ ಜನ ಅದನ್ನ ತಗೊಂಡಿದ್ದಾರೆ. ಇದನ್ನು ಕೊಟ್ರೆ ಕುಡಿಯೋದು ಬಿಟ್ಬಿಡ್ತಾರೆ. ಬಿಟ್ಟೆ ನಮ್ಮ ಹತ್ರ ತಗೊಂಡಿದ್ದವರೆಲ್ಲ ಬಿಟ್ಟಿದ್ದಾರೆ. 99% ಜನ ಬಿಟ್ಟಿದ್ದಾರೆ. ಹೌದು ಹೌದು. ದೇಹದಲ್ಲಿ ಅತಿಯಾದ ಉಷ್ಣತೆ ಜಾಸ್ತಿ ಆದಾಗ, ತುಂಬಾ ಉಷ್ಣತೆ ಜಾಸ್ತಿ ಆಗುತ್ತೆ ಅಂತ ಅಂದಾಗ ಈ ಒಂದು ಪದಾರ್ಥವನ್ನ ಕೊಡ್ತೀವಿ ನಾವು. ಈ ಪದಾರ್ಥವನ್ನ ನೀರಿನಲ್ಲಿ ಹಾಕಿ ಅವರು ಬೆಳಗ್ಗೆ ಮತ್ತೆ ಸಾಯಂಕಾಲ ಕುಡಿಬೇಕಾಗುತ್ತೆ. ದೇಹದ ಅತಿಯಾದ ಉಷ್ಣತೆ ತುಂಬಾ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ಅಂದಾಗ ಈ ಒಂದು ಔಷಧಿನ ಅವ್ರಿಗೆ ಕೊಡ್ತೀವಿ. ಏನ್ ಸರ್ ಅದು? ಒಂದು ದೊಡ್ಡ ರೀತಿನಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು. ಇದನ್ನ ಏನ್ ಮಾಡ್ತೀವಿ, 21 ದಿವಸ ತಂದು 21 ಡೇಸ್ ಇದನ್ನ ತಂದು ನೆರಳಲ್ಲಿ ಒಣಗಿಸಿ ಹದ ಮಾಡಿ, ತದನಂತರ ಇದನ್ನ ಒಂದು ಹದಕ್ಕೆ ಬಂದ್ಮೇಲೆ ಅದನ್ನ ನಾವು ಪುಡಿ ಮಾಡಿ ಇಟ್ಟಿರ್ತೀವಿ. ಪೌಡರ್ ಮಾಡಲ್ಲ, ಪುಡಿ ಮಾಡಿ ಇಟ್ಟಿರ್ತೀವಿ ಅದನ್ನ. ಇದ್ರ ವ್ಯಾಲಿಡಿಟಿ, ಗಾಜಿನ ಬಾಟಲ್ ಅಲ್ಲಿ ಇಟ್ರೆ ಇದ್ರ ವ್ಯಾಲಿಡಿಟಿ ಬಂದು 2 ವರ್ಷ. 2 ವರ್ಷ ಇದನ್ನ ಹಾಗೆ ಇಡ್ಬೋದು. ಇದು ಬಂದು ಇದನ್ನ ಶೇಖರಣೆ ಮಾಡೋದಕ್ಕೆ ತುಂಬಾ ಸಮಯ ಕೂಡ ತಗೊಳುತ್ತೆ. ತುಂಬಾ ಅದ್ಭುತವಾದ ಒಂದು ಔಷಧಿ. ಹೆಣ್ಣು ಮಕ್ಕಳಲ್ಲಿ ಉದರದ ಸಮಸ್ಯೆ ಮತ್ತೆ ಗರ್ಭಕೋಶದಲ್ಲಿ ಬಂದು ಗುಳ್ಳೆ ಆಗಿ ಅದು ಅವಾಗ ಬ್ಲೀಡಿಂಗ್ ಸಮಸ್ಯೆ. ಈಗ ಏನಾಗ್ತದೆ ಅಂದ್ರೆ ಗರ್ಭಕೋಶದಲ್ಲಿ ಗುಳ್ಳೆ ಆದ್ರೆ ಏನಾಗುತ್ತೆ ಅಂತಂದ್ರೆ ಸಮಸ್ಯೆ, ಹೊಟ್ಟೆ ನೋವು ಜಾಸ್ತಿ ಬರ್ತದೆ. ಮತ್ತೆ ಅವರು ಡೇಟ್ಸ್ ಆಗೋದು ಬಂದು ತಿಂಗಳಿಗೊಮ್ಮೆ ಆಗ್ಬೇಕು. ಆಕ್ಚುಲಿ ಅವರು 2 ಸರಿ ಆಗ್ತಾ ಇರ್ತಾರೆ. 2 ಸರಿ ಆದ್ರೂ ಕೂಡ ಆ ಬ್ಲೀಡಿಂಗ್ ಬಂದು ಒಂದೊಂದು ಡ್ರಾಪ್ ಬರ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ. ಅಂತವರಿಗೆ ಬಂದು ವಿಶೇಷವಾಗಿ ರೆಡಿ ಮಾಡಿರ್ತಕ್ಕಂಥ ಔಷಧಿ ಇದು. ಜೇನುತುಪ್ಪ, ಅದು ತುಂಬಾ ಶುದ್ಧವಾದ ಜೇನುತುಪ್ಪವನ್ನ ಏನಕ್ಕೆ ಬಳಸ್ಲಿಕ್ಕೆ ಹೇಳ್ತೀವಿ ಅಂತಂದ್ರೆ, 100 ಗಿಡಮೂಲಿಕೆಗಳಿಂದ ಸಂಗ್ರಹಿಸಿರ್ತಕ್ಕಂಥ ಜೇನು ಹನಿಗಳು, ಒಂದೊಂದು ಹನಿನ ತಂದು ಸಂಗ್ರಹಿಸಿರುತ್ತೆ ಜೇನು. ಅದಕ್ಕೆ ನಾವು ಎಲ್ಲರಿಗೂ ಒಂದು ಸಜೆಸ್ಟ್ ಮಾಡೋ ಅಂಥದ್ದು, ಜೇನು ತುಪ್ಪವನ್ನ ಶುದ್ಧವಾಗಿರೋದು ತಗೊಳ್ಳಿ. ಅದರಿಂದ ನಿಮ್ಗೆ ಎಷ್ಟೋ 100 ರೋಗಗಳು ಇದರಿಂದ ವಾಸಿ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ. ಗ್ಯಾಸ್ಟ್ರಿಕ್ ಸಮಸ್ಯೆ, ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ವರ್ಷಗಳಿಂದ ವಾಸನೆ ಆಗಿಲ್ಲ ಅಂತಕ್ಕಂಥವ್ರು ದಯಮಾಡಿ
ಅವರು ಇಲ್ಲಿಗೆ ಬರ್ಬೋದು, ಔಷಧಿನ ತಗೋಬೋದು. 100% ಗ್ಯಾರಂಟಿ ಇದೆ ಇದಕ್ಕೆ. ಸೊ ಇದನ್ನ ಏನು ಮಾಡ್ತೀವಿ ಅಂತಂದರೆ, ಇದು ನೋವು ನಿವಾರಕ ತೈಲವನ್ನಾಗಿ ನಾವು ರೆಡಿ ಮಾಡಿ ಇಟ್ಟಿರ್ತಕ್ಕಂಥದ್ದು. ಇದನ್ನ ಏನು ಮಾಡ್ತೀವಿ ಅಂತಂದರೆ, ಒಂದು 4 ರೀತಿಯ ಎಣ್ಣೆಗಳನ್ನು ತೆಗೆದುಕೊಂಡು ಅದಕ್ಕೆ ಗಿಡಮೂಲಿಕೆಯನ್ನು ಹಾಕಿ ಮತ್ತು ನಾವು ಬಳಸ್ತಕ್ಕಂಥ ಕೆಲವು ಆಹಾರ ಪದಾರ್ಥಗಳನ್ನು ಜೊತೆಯಲ್ಲಿ ಹಾಕಿ 4 ಲೀಟರ್ ಎಣ್ಣೆನ ತೆಗೆದುಕೊಂಡ್ರೆ ಅದು ಆ ಗಿಡಮೂಲಿಕೆ ಮತ್ತು ಆಹಾರ ಪದಾರ್ಥದ ಜೊತೆಯಲ್ಲಿ ಕೆಲವು ಪದಾರ್ಥಗಳನ್ನು ಹಾಕಿ ಕುದಿಸಿದಾಗ 4 ಲೀಟರ್ ಬಂದು 2 ಲೀಟರ್ಗೆ ತರ್ತೀವಿ ಇದನ್ನ. ಸೊ ಅದು ನೋವು ನಿವಾರಕವಾಗಿ ಒಂದು ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ 100ಕ್ಕೆ 100% ಇದೆ ಇದರಲ್ಲಿ. ನಮ್ಮ ಆಶ್ರಮಕ್ಕೆ ಬರೋರಿಗೆಲ್ಲರಿಗೂ ಕೂಡ ಈ ಆಯಿಲನ್ನು ಹಚ್ಚಿ ಅವ್ರಿಗೆ ಏನಿದೆ ಈಗ ಉಳುಕಿರೋರ್ಗಿರ್ಬೋದು, ಮತ್ತು ಈ ಡಿಸ್ಕ್ ಸ್ಲಿಪ್ ಆಗಿರುತ್ತೆ ಅಂಥವ್ರಿಗೆಲ್ಲರಿಗೂ ಈ ಆಯಿಲ್ ಹಚ್ಚಿ ಇದ್ರ ಮೂಲಕ ಒಂದು ಮಸಾಜ್ ಮಾಡೋ ಮೂಲಕ ಅವರಿಗೆ ಒಂದು ನೋವನ್ನು ನಿವಾರಣೆ ಮಾಡಿ ಕಳಿಸ್ತಕ್ಕಂಥ ಸಾಧ್ಯತೆ ಇದರಿಂದ. ಆಲ್ರೆಡಿ ನೀವು ನೋಡಿದಿರಾ ಇದನ್ನ. ಇದು ಬಂದು ಕಣ್ಣಿಗೆ ಆಗ್ತಕ್ಕಂಥ ಡ್ರಾಪ್ಸ್. ಈಗ ದೂರದೃಷ್ಟಿ ದೋಷ ಮತ್ತು ಹತ್ತಿರ ದೃಷ್ಟಿ ದೋಷ ಇರತಕ್ಕಂಥವ್ರಿಗೆ, ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ, ಮತ್ತು ಕಣ್ಣಿನಲ್ಲಿ ದುರ್ಮಾಂಸ ಬೆಳ್ಕೊಂಡಿರ್ತಕ್ಕಂಥವ್ರಿಗೆ ಈ ಒಂದು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಹಾಕ್ತೀವಿ. ಇದು ಬಂದು ಪ್ರತಿ ದಿವಸ ಬಂದು ಬೆಳಗ್ಗೆ 7ರಿಂದ 6ರಿಂದ 7 ಗಂಟೆವರೆಗೆ ತೋಟದ ಗುಡ್ದಳ್ಳಿನಲ್ಲಿ ನಮ್ಮ ಸ್ವಗೃಹದಲ್ಲಿ ಹಾಕ್ತೀವಿ. ಇಲ್ಲಿ ಭಾನುವಾರ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಬಂದು 8:30ರಿಂದ 6 ಗಂಟೆವರೆಗೆ ಈ ಒಂದು ಔಷಧಿ ಹನಿಗಳನ್ನು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಓಕೆ, ಸರಿ. ನಾನು ಬಂದರೆ ಒಂದೊಂದು ಕಾಯಿಲೆಗೆ ಇಷ್ಟು ದಿವಸ ಅಥವಾ ಇಷ್ಟು ಪೀರಿಯಡ್ ಅಂತ ಏನಾದರೂ? ಅದೇ, ಎಲ್ಲರಿಗೂ ಬಂದು ನಾವು ಒಂದು ಕೋರ್ಸ್ ಅಂತ ಕೊಡ್ತೀವಿ. ಸಾಮಾನ್ಯವಾಗಿ ಒಂದು ಕೋರ್ಸ್ ಅಂದರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಅಂತ ಇರುತ್ತೆ ಎಲ್ಲ ಕಾಯಿಲೆಗಳಿಗೂ. ಪ್ರತಿಯೊಂದು ಕಾಯಿಲೆಗೆ ಈಗ ಗ್ಯಾಸ್ಟ್ರಿಕ್ ಆಗಿರ್ತದೆ. ಗ್ಯಾಸ್ಟ್ರಿಕ್ ತುಂಬಾ ಅತಿಯಾದಾಗ ಗುಲ್ಮ ಅಂತ ಹೇಳ್ತೀವಿ. ಆ ಒಂದು ರೇಂಜ್ಗೆ ಹೋಗಿದಾಗ, ಆ ಒಂದು ಹಂತಕ್ಕೆ ತಲುಪಿದಾಗ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ 3 ತಿಂಗಳು ಕೊಡ್ತೀವಿ. 3 ತಿಂಗಳು ಒಂದು ಕೋರ್ಸ್ ಕೊಡ್ತೀವಿ. ಅವ್ರೇನು ಮಾಡ್ಬೇಕಂದ್ರೆ 3 ತಿಂಗಳು ಈ ಔಷಧಿನ ಬೆಳಗ್ಗೆ ಮತ್ತೆ ಸಾಯಂಕಾಲ ತಗೊಂಡು ನಾವೇನು ಪದಾರ್ಥಗಳನ್ನ ಹೇಳಿರ್ತೀವಿ ಪಥ್ಯನ ಅದನ್ನ ಮಾಡ್ತಾ ಹೋದ್ರೆ ಸಂಪೂರ್ಣವಾಗಿ ಅವ್ರಿಗೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಈಗ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಇರೋವಂಥವ್ರಿಗೆ ನಾವೇನು ಮಾಡ್ತೀವಿ, ಅವ್ರಿಗೆ 2 ತಿಂಗಳು ಕೊಡ್ತೀವಿ. ಫಸ್ಟ್ ಸೆಕೆಂಡ್ ಸ್ಟೇಜ್ ಇರೋವಂಥವ್ರಿಗೆ 2 ತಿಂಗಳು ಕೊಡ್ತೀವಿ. ಅವ್ರು ಅದನ್ನು ಬಳಸಿದಾಗ ಸಾಮಾನ್ಯವಾಗಿ ಆ ಒಂದು ಕಾಯಿಲೆ ವಾಸಿ ಆಗುವಂಥ ಒಂದು ಇದು ಬೇಗ ಆಗುತ್ತೆ. ಇನ್ನು ಈಗ ತಾನೇ ಶುರುವಾಗಿದೆ ಅಂತ ಅನ್ನೋರಿಗೆ ಬಂದು 1 ತಿಂಗಳು ಕೊಡ್ತೀವಿ. 1 ತಿಂಗಳು ಕೊಟ್ಟ ಮೇಲೆ ಅವರು ಒಂದು 15 ದಿವಸಕ್ಕೆ ಸರಿ ಹೋಗಿರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಈಗ ನನಗೇನೋ ಆಗಿದೆ, ಈಗ ಕೆಲವೊಂದು ಸರಿ ನನಗೆ ಇಂಥದ್ದಾಗಿದೆ ಅಂತ ಹೇಳೋದು ಬೇರೆ, ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ನಿಮ್ಮ ಹತ್ರ ಬಂದ್ರೆ ಅದನ್ನ ನೀವು ಕಂಡಿಡಿದು ಹಂಗೆ ಕೊಟ್ಟಿದ್ದು ಉದಾಹರಣೆಗಳು ಇದೆಯಾ? ಹೌದೌದು. ಅಂದ್ರೆ ಏನಾಗ್ತದೆ ಅಂದ್ರೆ ನನಗೆ ಊಟ ತಿನ್ಲಿಕ್ಕಾಗಲ್ಲ, ಸುಸ್ತಾಗ್ತಾ ಇದೆ, ಮತ್ತೆ ತಲೆ ಸುತ್ತು ಬರುತ್ತೆ, ಈ ತರ ಎಲ್ಲ ಹೇಳ್ತಾರೆ. ಸೊ ಇದೆಲ್ಲದಕ್ಕೂ ಮೂಲ ಕಾರಣ ನಾವೊಂದು ಹುಡುಕ್ತಿವಿ. ಇದೆಲ್ಲದಕ್ಕೂ ಮೂಲ ಕಾರಣ ಏನಂತ ಅಂದ್ರೆ, ಸೊ ವಾತ ಪಿತ್ತ ಕಫ, ಮನುಷ್ಯನಿಗೆ ದೇಹದಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ದೊಡ್ಡ ಆರೋಗ್ಯ ಸಮಸ್ಯೆ ಇದೆ ಏನಂತ, ಅನಾರೋಗ್ಯ ಸಮಸ್ಯೆ ಏನಂತ ಅಂದ್ರೆ ವಾತ ಪಿತ್ತ ಕಫ. ಇದು 3 ದೇಹದಲ್ಲಿ ಸೇರ್ಕೊಂಡಾದ್ಮೇಲೆ ಈ ಒಂದು ಸಿಂಪ್ಟಮ್ಗಳು ಬರ್ತವೆ. ನಾವು ಅದನ್ನ ಕಂಡಿಡಿದು ಅವ್ರಿಗೆ ಒಂದು ಔಷಧಿ ಕೊಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತೀವಿ. ಇದು ಈ ಗಿಡನ ನಾವು ಶುಗರ್ಗೆ ಬಳಸ್ಬೋದು. ಶುಗರ್ ಏನಂತಾರೆ ಸರ್? ಹೌದು, ಈ ಗಿಡ ತುಳಸಿ ಗಿಡ ಅಂತ ಹೇಳ್ತಾರೆ ಇದನ್ನ. ತುಳಸಿ ಹೌದು. ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಬಂದು ಶುಗರ್ಗೆ ಬಳಸ್ಬೇಕು. ಇದನ್ನ ತಿನ್ಬೋದು. ಇದನ್ನ ತಿಂದ್ರೆ ಇದನ್ನ ನಾವು ಜಿಗದಾಗ ಏನಾಗುತ್ತೆ ಅಂದ್ರೆ, ನಾವು ಬೆಂಡೆಕಾಯಿನ ಜಿಗದಾಗ ಹೆಂಗಾಗುತ್ತೆ, ಇದ್ರಲ್ಲಿ ಲೋಳೆ ಬರುತ್ತೆ. ಇದನ್ನ ಜಿಗ್ದು ಆ ಲೋಳ ರಸವನ್ನ ತಿನ್ಬೇಕು. ಆ ಲೋಳೆ ತರ ಆಗುತ್ತೆ, ಅದನ್ನ ತಿನ್ಬೇಕು. ಇದನ್ನ ಪ್ರತಿ ದಿವಸ ಯಾರು ಬಳಸ್ತಾರೆ ಅವ್ರಿಗೆ ನನ್ನ ಪ್ರಕಾರ ಶುಗರ್ ಬಂದಿರೋರು ಹೋಗುತ್ತೆ. ಇಲ್ಲ ಶುಗರೇ ಇಲ್ಲ ನನಗೆ ಅಂತವ್ರು ಕೂಡ ತಿನ್ಬೋದು, ಶುಗರ್ ಬರೋದಿಲ್ಲ. ಅದಕ್ಕೆ ಇದು ಎಲ್ಲ ಕಡೆ ಬೆಳೆದಿದೆ, ಎಲ್ಲ ಕಡೆ ನಾವು ಇದು ಕಾಣಸಿಗ್ಬೋದು ನೋಡಿ. ಈ ಗಿಡ ಸುಮಾರು ಎಲ್ಲ ಕಡೆ ಸಿಗುತ್ತೆ. ಹಂಗೇ ನೋಡ್ಕೊಂಡು ಹೋದ್ರೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇದನ್ನ, ಎಲ್ಲ ಕಡೆ ಈ ಗಿಡ ಪರಿಚಯವನ್ನು ಮಾಡ್ಕೋಬೇಕು ನೀವು. ಅದ್ಭುತ. ಏನಂತಾರೆ ಸರ್? ಇನ್ನೊಂದ್ಸಲ ಹೇಳ್ಬಿಡ್ರಿ. ತುಳಸಿ. ಅದ್ಭುತ. ಓಕೆ. ಇದರಲ್ಲಿ ಒಂದು ಮುಳ್ಳು ಬರುತ್ತೆ. ಹೌದು. ಈ ಕಾಲಕ್ಕೆ ಚುಚ್ಚುತ್ತೆ ಮುಳ್ಳಿದು. ನಗ್ಗಿಲ ಮುಳ್ಳು. ನಗ್ಗಿಲ ಮುಳ್ಳಿನ ಗಿಡ. ಹೌದು. ಇದರಲ್ಲಿ ಬಂದು ಒಂದು ಮುಳ್ಳು, 3 ಮುಖದ ಮುಳ್ಳು ಬರ್ತದೆ. ಕಾಲಕ್ಕೆ ಚುಚ್ಚಿದ್ರೆ ಅದು ತುಂಬಾ ವಿಷಕಾರಿಯಾದ ಒಂದು ಅದು ಚುಚ್ಚಿದ್ರೆ. ಇದನ್ನ ಬಂದು ಮೂತ್ರ ಉರಿ ಅಂದ್ರೆ ಉರಿ ಮೂತ್ರ ಬರ್ತದೆ. ಲೆಟ್ರಿನ್ ಹೋದ್ರೆ ತುಂಬಾ ಉರಿ ಬರ್ತಾ ಇರ್ತದೆ ಅದು. ಮತ್ತೆ ಇದು ಮುಳ್ಳು ಸಮೇತ. ನಾನು ಎಲ್ಲರಿಗೂ ಒಂದು ಹೇಳ್ತೀನಿ, ಸಮೂಲವನ್ನ ಬಳಸಬೇಡಿ. ಸಮೂಲ ಅಂತ ಅಂದ್ರೆ ಇದನ್ನ ಬುಡ ಸಮೇತ ಕೀಳ್ಬೇಡಿ ಯಾರು ಅಂತ. ಬುಡ ಸಮೇತ ಕೀಳ್ಬೇಡಿ. ಇದರ ಎಲೆಗಳು ಮತ್ತೆ ಮುಳ್ಳನ್ನ ತೆಗೆದುಕೊಂಡು ಒಣಗಿಸಿ ಅದನ್ನ ಪುಡಿ ಮಾಡಿ ಬಳಸ್ತಾ ಹೋದ್ರೆ ಕಿಡ್ನಿನಲ್ಲಿ ಇರ್ತಕ್ಕಂಥ ಕಲ್ಲು ಕರಗುತ್ತೆ. ಇದರಲ್ಲಿ ಎಕ್ಕದ ಗಿಡದ ಎಲೆ, ಹಾಲು, ಕಾಂಡ,
ಅದರ ಬೇರು ಇವೆಲ್ಲವೂ ಬಂದು ಅದ್ಭುತವಾದ ಔಷಧಿ ಗುಣಗಳನ್ನ ಹೊಂದಿದೆ. ಹೆಂಗೆ ಅಂತ ಅಂದ್ರೆ ಈ ಎಕ್ಕದ ಗಿಡ ಎಲೆ, ಈ ಎಕ್ಕದ ಗಿಡನ ಎಲೆಯನ್ನ ತೆಗೆದುಕೊಂಡು ಪಾದದಲ್ಲಿ ನೋವು ಮತ್ತೆ ಉರಿ ಇದ್ರೆ, ಈ ಕೆಲವರಿಗೆ ಪಾದದಲ್ಲಿ ನೋವು ಮತ್ತೆ ಉರಿ ಬರುತ್ತೆ, ಈ ಎಕ್ಕದ ಗಿಡದ ಎಲೆಯನ್ನ ತೆಗೆದುಕೊಂಡು ಚೆನ್ನಾಗಿ ತೊಳಿಬೇಕು. ಈ ಹಾಲು ತಾಗಬಾರ್ದು. ಆ ಪಾದಕ್ಕೆ ಇಟ್ಕೊಂಡು ಶೂ ಹಾಕುವಂಥವ್ರು ಪಾದದೊಳಗೆ ಇಟ್ಕೊಂಡು ಆಮೇಲೆ ಶೂ ಹಾಕ್ಬೋದು. ಚಪ್ಪಲಿ ಹಾಕುವಂಥವ್ರು ಚಪ್ಪಲಿ ಹಾಕೊಂಡು ಅದಕ್ಕೆ ಮಧ್ಯದಲ್ಲಿ ಬಂದು ಎಲೆ ಹಾಕಬಹುದು. ಇಲ್ಲ ನನಗೆ ಅದೆಲ್ಲ ಆಗೋದಿಲ್ಲ ಅಂತಂದ್ರೆ ಸಂಜೆ ಟೈಮ್ ಮಲಗಬೇಕಾದ್ರೆ ಈ ಎಕ್ಕದ ಎಲೆಯನ್ನ ಕಟ್ಕೊಂಡು ತೆಳ್ಳಗಿರೋ ಬಟ್ಟೆನಲ್ಲಿ ಕಟ್ಕೊಂಡು ಮಲಗಿದ್ರೆ ಅವ್ರ ಕಾಲಿನಲ್ಲಿ ಉರಿ ಮತ್ತೆ ನೋವು ಶಮನವಾಗುವಂತ ಒಂದು ಅದ್ಭುತವಾದ ಒಂದು ಔಷಧಿ ಗುಣ ಈ ಎಕ್ಕದ ಎಲೆನಲ್ಲಿ ಇದೆ. ಅದಾದ್ಮೇಲೆ ಹಲ್ಲು ಉಳುಕಾಗಿರುತ್ತೆ, ಕೆಲವರು ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆಲ್ಲ ಹಲ್ಲು ಉಳುಕಾಗುತ್ತೆ. ಆ ಉಳುಕಾಗಿರೋ ಅಂತರ ಏನ್ ಮಾಡ್ಬೇಕಂದ್ರೆ ಇದರ ಹಾಲನ್ನ ತೆಗಿಬೇಕು. ಇದರ ಹಾಲನ್ನ ಕಣ್ಣಿಗೆ ಆರ್ದರ ತರ ತೆಗೆದುಕೊಂಡು ಹಿಂಗ್ ತಗೋಬೇಕು ಹಾಲು. ಈ ಹಾಲನ್ನ ತೆಗೆದುಕೊಂಡು ಏನ್ ಮಾಡ್ಬೇಕಂತಂದ್ರೆ ಕಾಟನ್ ಹತ್ತಿ ಏನ್ ಹೇಳ್ತೀವಿ, ಹತ್ತಿನಲ್ಲಿ ಇದನ್ನ ಹದ್ಕೊಂಡು ಎಲ್ಲಿ ಉಳ್ಕಲಾಗಿದೆ ಆ ಜಾಗದಲ್ಲಿ ಇಟ್ಟು ಆ ಉಳ್ಕಲ್ ಇರೋಂಥ ಜಾಗದಲ್ಲಿ ಅದನ್ನ ಇಟ್ಕೊಂಡ್ರೆ ಆ ಜಾಗದಲ್ಲಿ ಒಂದು 2-3 ಸರಿ ಅದನ್ನ ಮಾಡಿದ್ರೆ ಸಂಪೂರ್ಣವಾಗಿ ಅಲ್ಲಿನಲ್ಲಿ ಇರ್ತಕ್ಕಂಥ ಹುಳು ಸತ್ತೋಗುತ್ತೆ. ಸೊ ಅಂತ ಒಂದು ಅದ್ಭುತವಾದ ಔಷಧಿ ಕೂಡ ಈ ಹಾಲಿನಲ್ಲಿದೆ. ಇದರ ತೊಗಟೆ ಮತ್ತೆ ಬೇರು ಒಂದು ಅದ್ಭುತವಾದ ಔಷಧಿ ಗುಣ ಹೆಂಗೊಂದಿದೆ ಅಂತಂದ್ರೆ ಅದರ ಬೇರನ್ನ ತೆಗೆದುಕೊಂಡು ಎಳ್ಳು ಮತ್ತೆ ಸಾಸಿವೆ ಎಣ್ಣೆಯ ಜೊತೆನಲ್ಲಿ ಹಾಕಿ ಅದನ್ನ ಸಂಪೂರ್ಣವಾಗಿ ಒಂದು ತೆಳ್ಳಗೆ ಒಂದು ಕಡಿಮೆ ಫ್ಲೇಮ್ನಲ್ಲಿ ಕಡಿಮೆ ಊರಿನಲ್ಲಿ ಅದನ್ನ ಕುದಿಸ್ಬೇಕು. 1 ಲೀಟರ್ ಇರ್ತಕ್ಕಂಥ ಎಣ್ಣೆ ಬಂದು ಅರ್ಧ ಲೀಟರ್ಗೆ ಇಳಿಯುವಷ್ಟು ಕುದಿಸ್ಬೇಕು. ಅದನ್ನ ಕುದಿಸ್ಕೊಂಡು ಇಟ್ಟರೆ ಯಾವುದೇ ಚರ್ಮದ ವ್ಯಾಧಿ, ಯಾವುದೇ ಚರ್ಮದಲ್ಲಿ ಆಗಿರ್ತಕ್ಕಂಥ ಅಲರ್ಜಿಗೆ ಅದು ತುಂಬಾ ಅದ್ಭುತವಾದ ರಾಮಬಾಣ. ಇದರ ಹೂವು ಈ ಬಿಳಿ ಎಕ್ಕದ ಗಿಡದ ಹೂವನ್ನ ತೆಗೆದುಕೊಂಡು ಈ ಹಾಲು ಹೋಗೋ ರೀತಿ ಚೆನ್ನಾಗಿ ತೊಳೆದು, ಈ ಬಿಳಿ ಎಕ್ಕದ ಗಿಡದ ಹಾಲನ್ನ ಚೆನ್ನಾಗಿ ತೊಳೆದು ಅದನ್ನ ವಿಳ್ಯದೆಲೆ ಜೊತೆನಲ್ಲಿ ತಿಂದಾಗ, ವಿಳ್ಯದ ಎಲೆ ಇದೆಯಲ್ಲ ಅದ್ರ ಜೊತೆನಲ್ಲಿ ತಿಂದಾಗ ಅವಾಗ ಬರ್ತಕ್ಕಂಥ ಜ್ವರ, ತುಂಬಾ ಜಾಸ್ತಿ ದಿವಸ ಜ್ವರ ಬಂದು ಜ್ವರ ಬಿಟ್ಟು ಜ್ವರ ಬರ್ತಾ ಇರತಕ್ಕಂಥ ಸಮಸ್ಯೆ ಇರೋರಿಗೆ ಇದು ಒಂದು ಅದ್ಭುತವಾದ ಒಂದು ಕೆಲಸವನ್ನ ಮಾಡುತ್ತೆ. ಮುಟ್ಟುದರೆ ಮುನಿ ಇದು ಎಲ್ಲರಿಗೂ ಚಿರಪರಿಚಿತವಾಗಿರ್ತವ ಒಂದು ಗಿಡ. ರಸ್ತೆ ಬದಿನಲ್ಲಿ ಇದು ಕಾಲಕ್ಕೆ ಚುಚ್ಚುತ್ತೆ ಅಂತ ಕಡ್ದು ಬಿಸಾಕ್ತಿವಿ, ನಾವು ಕಿತ್ತು ಬಿಸಾಕ್ತಿವಿ. ದಯವಿಟ್ಟು ಇದರ ಸದ್ಬಳಕೆಯನ್ನ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ, ಸಮಸ್ಯೆ ಇರ್ತಕ್ಕಂಥವ್ರಿಗೆ. ಸೊ ಯಾರಿಗೆ ಪೈಲ್ಸ್ ಅಂತ ಏನು ಹೇಳ್ತೀವಿ, ಪೈಲ್ಸ್ ಅಂತ ಅಂದರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು ಮತ್ತೆ ಇನ್ನು ಅದಕ್ಕೆ ಮೀರಿದೊಂದು ಒಂದಿದೆ, ಅದು ಪಿಸ್ತುಲ ಅಂತ ಹೇಳ್ತೀವಿ. ಅಂದರೆ ಸಂಪೂರ್ಣವಾಗಿ ಗಾಯ ಒಡೆದು ರಕ್ತ ಬರೋವಂಥದ್ದು, ರಕ್ತ ಸೋರಿಕೆ ಆಗೋವಂಥ ಒಂದು ವಿಷಯ. ಆ ಲೆವೆಲ್ ಅಲ್ಲ, ಈಗ ತಾನೇ ಮೊಳಕೆ ಶುರುವಾಗಿದೆ. ನಮಗೆ ಗೊತ್ತಾಗುತ್ತೆ, ವಾಶ್ರೂಮ್ಗೆ ಹೋದಾದ್ಮೇಲೆ ನಾವು ಕ್ಲೀನ್ ಮಾಡಬೇಕಾದ್ರೆ ಒಂದು ಸಣ್ಣ ಮೊಳಕೆ ರೀತಿ ಸಿಗುತ್ತೆ. ಆ ಸ್ಟೇಜ್ನಲ್ಲಿ ಇರೋವಂಥವ್ರು ಇದರ ಗಿಡ ಈ ಕಾಂಡ ಮತ್ತು ಎಲೆಯನ್ನು ಕಿತ್ಕೊಂಡೋಗಿ ಚೆನ್ನಾಗಿ ತೊಳೆದು ಅದನ್ನ ನೀರಿನಲ್ಲಿ ಕುದಿಸಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬಂದರೆ ಸಂಪೂರ್ಣವಾಗಿ ಆ ಮೊಳಕೆ ಬಂದಿರತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗ್ತದೆ. ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಯಾವುದೇ ರೀತಿ ನಾಟಿ ಔಷಧಿ ಬಂದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಆಹಾರದಂತೆ ಎಲ್ಲ ನಾಟಿ ಔಷಧಿಗಳು, ಎಲ್ಲ ಗಿಡಮೂಲಿಕೆಗಳು ತಗೊಂಡ್ರೆ ಇನ್ನೇನೋ ಪ್ರಾಬ್ಲಮ್ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಸಪೋಸ್ ಬಂದು ಇದು ನಾನು ಬೇರೆ ಔಷಧಿ ತಗೊಳ್ತಾ ಇದ್ದೀನಿ, ಯಾವುದೋ ಮಾತ್ರೆ ನುಂಗ್ತಾ ಇದ್ದೀನಿ, ಯಾವುದೋ ಒಂದು ಇಂಜೆಕ್ಷನ್ ತಗೊಳ್ತಾ ಇದ್ದೀನಿ ಅನ್ನೋರು ಕೂಡ ನಾಟಿ ಔಷಧಿಯನ್ನ ಬಳಸಬಹುದು. ಅದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಇದು ಬಂದು ಒಂದೆಲ್ಗ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಾಂಡದಲ್ಲಿ ಒಂದೇ ಎಲೆ ಬಿಡ್ತಕ್ಕಂಥದ್ದು. ಸೊ ಇದು ಒಂದೇ ಎಲೆನಲ್ಲಿ ಒಂದೇ ಕಾಂಡ ಬಿಡ್ತಕ್ಕಂಥದ್ದು. ಈ ಒಂದು ಎಲಗ ಬಂದು ಅನೇಕ ಔಷಧಿ ಗುಣಗಳನ್ನ ಹೊಂದಿದೆ. ಅನೇಕ ಒಂದು ಕಾಯಿಲೆಗೆ ಮತ್ತೆ ಒಂದು ಅನಾರೋಗ್ಯ ಸಮಸ್ಯೆಗೆ ಇದನ್ನ ಬಳಸ್ತೀವಿ. ಒಂದು ಈ ಮಕ್ಕಳಲ್ಲಿ ಬಂದು ನೆನಪಿನ ಶಕ್ತಿ ಜಾಸ್ತಿ ಇಲ್ಲ, ಮರಿತಾರೆ ಮಕ್ಕಳು ಅನ್ನೋರಿಗೆ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ಶುದ್ಧವಾದ ನೀರಿನಲ್ಲಿ ತೊಳಿಬೇಕು. ಶುದ್ಧವಾದ ನೀರು ಅಂತಂದ್ರೆ ಯಾವುದೋ ನೀರಿನಲ್ಲಿ ತೊಳೆಯೋದೆಲ್ಲ, ಮಕ್ಕಳಿಗೆ ತಿನ್ಸೋದ್ರಿಂದ ಶುದ್ಧವಾದ ನೀರು, ನಾವೇನು ಕುಡಿತೀವಿ ನೀರು, ಆ ನೀರಿನಲ್ಲಿ ತೊಳಿಬೇಕು ಚೆನ್ನಾಗಿ. ಒಂದು 3-4 ಸರಿ ಇದನ್ನ ತೊಳೆದು ಒಂದು 2-3 ಎಲೆಗಳನ್ನ ಚೆನ್ನಾಗಿ ರಸ ಮಾಡಿ ಅದನ್ನ ಅದ್ರ ಜೊತೆಗೆ ಜೇನುತುಪ್ಪವನ್ನು ಹಾಕಿ ತಿನ್ನಿಸಿದಾಗ ಮಕ್ಕಳಿಗೆ ನೆಕ್ಕಿಸ್ಬೇಕು. ಆ ಜೇನುತುಪ್ಪದ ಜೊತೆಲಿ ನೆಕ್ಕಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ದೊಡ್ಡವರು ತಿನ್ಬೇಕಂತಂದ್ರೆ, ಈ ದೊಡ್ಡವರು ನನಗೆ ಇದು ಸರಿ ಇಲ್ಲಪ್ಪ, ಇದೇನ ಹೇಳ್ತಾ ಇದಾರೆ ಅಂತಂದ್ರೆ ಇದನ್ನ ಆಹಾರವನ್ನಾಗಿ ಬಳಸ್ಬೋದು. ಒಂದು ಉತ್ತಮವಾದ ಪೇಯ. ಉತ್ತರ ಕರ್ನಾಟಕದವ್ರು ಬಂದು ಮಂಡಕ್ಕಿ ಬಜ್ಜಿ
ಮಿರ್ಚಿ ಮಂಡಕ್ಕಿನ ಜಾಸ್ತಿ ಬಳಸ್ತಾರೆ. ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ಏನು ಬಜ್ಜಿ ಮಾಡೋದಕ್ಕೆ ಮೆಣಸಿಕಾಯಿ ತಗೊಳ್ತಾರೆ, ಅದ್ರ ಬದಲು ಇದನ್ನ ತಗೊಂಡು ಹಜ್ಜಿ ಇದನ್ನ ಹಾಕಿದ್ರೆ ಇದೇ ತರ ಸ್ಟೈಲಿಶ್ ಒಂದು ಬಜ್ಜಿ ಆಗುತ್ತೆ. ಇದನ್ನ ಬಜ್ಜಿಯಾಗಿ ಕೂಡ ಬಳಸ್ಬೋದು. ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಮತ್ತೆ ಆರೋಗ್ಯಕರವಾದ ಒಂದು ಎಲೆ ಕೂಡ ಇದು. ಓ, ಹೊಸ ಇಂಟ್ರೊಡ್ಯೂಸ್ ಏನು ಒಂದಲಗ ಮಿರ್ಚಿ ಒಂದು ಎಪಿಸೋಡ್ ಆಯ್ತು ಸಾರ್ದು. ಒಂದಲಗ ಮಿರ್ಚಿ ಒಂದು ಎಪಿಸೋಡ್. ಸೂಪರ್. ನೀವು ಈ ಹಿಂಗ ತಿನ್ನಿಸ್ಬೇಕು ಜನಕ್ಕೆ ಅಂತ, ಹಿಂಗಾಗಿಲ್ಲ ಅಂದ್ರೆ ಹಿಂಗ್ ತಿನ್ರಿ ಅಂತ. ಇದು ನೆಲನಲ್ಲಿ ನೆಲನಲ್ಲಿ ಗಿಡ ಇದು. ಹಾ, ಈ ನೆಲನಲ್ಲಿ ಗಿಡ ಯಾರಿಗೂ ಪರಿಚಯ, ಜನಸಾಮಾನ್ಯರಿಗೆ ಇದು ಪರಿಚಯ ಆಗ್ಬೇಕು. ಆಕ್ಚುಲಿ ಇದು ತುಂಬಾ ಅತ್ಯಂತ ಒಂದು ಅಮೂಲ್ಯವಾದ ಔಷಧಿ ಗುಣಗಳನ್ನ ಹೊಂದಿರತಕ್ಕಂಥ ಗಿಡ ಇದು. ಸೊ ಇದನ್ನ ಬಂದು ಯಾರಿಗೆ ಜಾಂಡೀಸ್ ಕಾಯಿಲೆ ಇದೆ ಅಂತವ್ರು ಇದನ್ನ ನೆಲನೆಲ್ಲಿ ಗಿಡದ ಜ್ಯೂಸನ್ನು ಮಾಡಿಕೊಂಡು, ಇದರ ಎಲೆಗಳನ್ನ ಕಿತ್ತು ಇದನ್ನ ಜ್ಯೂಸನ್ನು ಮಾಡಿಕೊಂಡು ಕುಡಿತಾ ಬಂದ್ರೆ, ಸಪ್ಪೆ ಮಜ್ಜಿಗೆನಲ್ಲಿ ಕುಡಿತಾ ಬಂದ್ರೆ ಜ್ಯೂಸನ್ನು ಮಾಡಿಕೊಂಡು ಒಂದು 15ರಿಂದ 20 ದಿವಸ ಸಂಪೂರ್ಣವಾಗಿ ಜಾಂಡೀಸ್ ಕಾಯಿಲೆ ವಾಸಿ ಆಗುತ್ತೆ. ಜಾಂಡೀಸ್ ಕಾಯಿಲೆ ವಾಸಿ ಆಗುತ್ತೆ. ಸೊ ಜಾಂಡೀಸ್ ಕಾಯಿಲೆ ಹೆಂಗ್ ಬಂದಿದೆ ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ, ಸಾಮಾನ್ಯವಾಗಿ ಅವ್ರಿಗೆ ಸುಸ್ತು ಮತ್ತೆ ಕೈಕಾಲು ಸೋತ್ಕೊಂಡಂಗೆ ಆಗ್ತಾ ಇರ್ತದೆ. ಮತ್ತೆ ಕಣ್ಣು ಬಂದು ಹಳದಿ ಆಗಿರುತ್ತೆ. ಅವ್ರು ಯೂರಿನ್ ಪಾಸ್ ಮಾಡಿದಾಗ ಅದು ಬಂದು ಹಳದಿ ಆಗಿರುತ್ತೆ. ಅವ್ರಿಗೆ ಗೊತ್ತಾಗ್ಬೇಕು ಕೈಕಾಲು ಸೋತ್ಕೊಳ್ತಾ ಇದೆ, ಊಟ ಸೇರ್ತಾ ಇಲ್ಲ ಅಂದಾಗ ಅವ್ರು ಒಂದು ಟೆಸ್ಟ್ ಮಾಡ್ಬೋದು. ಟೆಸ್ಟ್ ಬಂದು ಬೇರೆ ಗೊತ್ತಿರೋರ ಹತ್ರ ಆದ್ರೂ ಮಾಡಿಸ್ಬೋದು, ಇಲ್ಲ ನಾವೇ ಮಾಡ್ಬೇಕು ಅಂತ ಅಂದ್ರೆ ಅವ್ರು ಏನು ಯೂರಿನ್ ತೆಗೆದುಕೊಳ್ತಾರೆ ಅದನ್ನ ಒಂದು ಕಾಯಿಯ ಚಿಪ್ಪಿನೊಳಗಡೆ ಹಾಕಿ, ಖಾಲಿ ಚಿಪ್ ಒಳಗಡೆ ಹಾಕಿ ಯೂರಿನ್ನ ಪಾಸ್ ಮಾಡಿ ಅದ್ರೊಳಗೆ ಇಟ್ಟು ಅದಕ್ಕೊಂದು 10-5-6 ಹುರುಳಿಕಾಳನ್ನು ಅದ್ರಲ್ಲಿ ಹಾಕಿ ನೆನೆ ಹಾಕಿಟ್ರೆ ಅವ್ರಿಗೇನಾದ್ರು ಜಾಂಡೀಸ್ ಕಾಯಿಲೆ ಇದ್ರೆ ಅದು ನೆಂದಿರಲ್ಲ, ಗಟ್ಟಿಯಾಗೇ ಇರುತ್ತೆ. ಜಾಂಡೀಸ್ ಇಲ್ಲ ಅಂದ್ರೆ ಅದು ನೀರೊಳಗಡೆ ನೆಂದಿರುತ್ತೆ. ಈಗ ಇನ್ನೊಂದು ಇಲ್ಲ ಪ್ರಶ್ನೆ, ಈ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದು ಸಿಗುತ್ತಾ ಅಥವಾ ಇಲ್ಲ, ಸಾಮಾನ್ಯವಾಗಿ ನಾನು ತೋರಿಸಿರ್ತಕ್ಕಂಥ ಎಲ್ಲಾ ಗಿಡಗಳು ಬಂದು ಎಲ್ಲಾ ಪ್ರದೇಶದಲ್ಲಿ ಸಿಗುವಂತ ಗಿಡಗಳು. ಒಂದು ಪ್ರದೇಶ ಅಂತ ಇಲ್ಲ. ಇಲ್ಲೊಂದು ಔಷಧಿ ಗಿಡ ಇದೆ, ಇಲ್ಲಿ ನೋಡಿ. ಈ ಗಿಡವನ್ನ ಕಿತ್ರೆ ಈ ತರ ಹಾಲು ಬರುತ್ತೆ, ಈ ತರ ಹಾಲು. ಇದು ಹಾಲು ಕುಡಿ ಸೊಪ್ಪು ಅಂತ ಹೇಳ್ಬಿಟ್ಟು ಹಾಲು ಕುಡಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಈ 2 ಕಾಯಿಲೆಗಳಿಗೆ ಒಂದು ಅದ್ಭುತವಾದ ಒಂದು ಔಷಧಿ ಆಗ್ತದೆ. 2 ಕಾಯಿಲೆಗೆ ಅದ್ಭುತವಾದ ಔಷಧಿ ಏನಂತಂದ್ರೆ, ಒಂದು ಬಾಣಂತಿಯರಿಗೆ ಎದೆಹಾಲು ಬಂದಿಲ್ಲ ಅಂತ ಅಂದ್ರೆ ಇದು ಅತಿ ಹೇರಳವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸಿಗುವಂತ ಒಂದು ಸೊಪ್ಪು. ಇದು ಎಲ್ಲರಿಗೂ ಗೊತ್ತಿದೆ. ಬಾಣಂತಿಯರಿಗೆ ಹಾಲು ಬಂದಿಲ್ಲ ಅಂದ್ರೆ ಇದನ್ನ ಸೇವನೆ ಮಾಡಿದ್ರೆ ಅವರಿಗೆ ಎದೆ ಹಾಲು ಜಾಸ್ತಿ ಆಗ್ತದೆ. ಇನ್ನೊಂದು ಏನಂತ ಅಂದ್ರೆ, ಕಣ್ಣು ಕುಟ್ರೆ ಆದ್ರೆ, ಇಲ್ಲಿ ಕೆಲವರಿಗೆ ಗುಳ್ಳೆಗಳೆಲ್ಲ ಆಗಿರ್ತದೆ, ಈ ರಪ್ಪೆಗಳಲ್ಲಿ ಗುಳ್ಳೆ ಆದ್ರೆ ಇದರ ಹಾಲನ್ನ ಹಾಕಿದ್ರೆ ಸಂಪೂರ್ಣವಾಗಿ ಆಗ್ತಕ್ಕಂಥ ಒಂದು ಅದ್ಭುತವಾದ ಒಂದು ಔಷಧಿ ಗುಣ ಈ ಹಾಲಿನಲ್ಲಿ ಇರುತ್ತೆ. ಈ ಹಾಲಿನಲ್ಲಿ ಏನ್ ಸರ್ ಇದು ಅದ್ಭುತ. ಅದಕ್ಕೆ ಹೇಳಿದ್ ನೀವು ಇಲ್ಲೇ ಇದೆ ನಮ್ಮ ಕಾಲಡಿಯಲ್ಲಿ ಅಂತ. ನೀವು ತೋರ್ಸೋವರೆಗೆ ನಿಜಕ್ಕೂ ಇವೆಲ್ಲ ನಾವೆಲ್ಲರೂ ನೋಡಿದ್ದೀವಿ ಸರ್. ಬಟ್ ನಮಗೆ ಈಗ ಅದಕ್ಕೆ ಎಷ್ಟು ಭಯ ಭಕ್ತಿ ಬರುತ್ತಂದ್ರೆ ಹಿಂಗೆ ದಾಟಬೇಕು ಅಂತ ನನಗೆ ಅನಿಸ್ತಾ ಇದೆ. ಈಗ ಮೊದಲು ನಾವೇ ಕಿತ್ತಾಕಿದ್ದೀವಿ, ನಾವೇ ಅದು ಮುಳ್ಳು ಚುಚ್ಚುತ್ತಂತ ಬೈಕೊಂಡು ಓಡಾಡಿದೀವಿ, ಅವು ಇಷ್ಟು ಕೆಲಸ ಮಾಡ್ತಾವ ಅಂತ ನಮಗೆ ಗೊತ್ತಿಲ್ಲ. ಇನ್ನೊಂದು ಏನಂತಂದ್ರೆ, ಇನ್ನೊಂದು ಅದ್ಭುತ ಇದೆ. ಇನ್ನೊಂದು ಅದ್ಭುತ ಏನಂತ ಅಂದ್ರೆ, ಈ ಪ್ರಕೃತಿ ಎಲ್ಲ ಕೊಟ್ಟಿದೆ ನಮ್ಗೆ, ಪ್ರತಿಯೊಂದನ್ನು ಕೊಟ್ಟಿದೆ. ಇದನ್ನ ನಂಬಿಟ್ಟು ಶರಣಾಗ್ಬೇಕು. ಒಂದು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಮಾಡೋ ಎಲ್ಲ ವೈದ್ಯರಿಗೆ ನಾನು ಹೇಳೋದೊಂದೇ, ಸುಮಾರು ವೈದ್ಯರು ಅವರು ಸತ್ತ ಮೇಲೆ ಆ ವೈದ್ಯ ಪದ್ಧತಿ ಹಂಗೆ ನಾಶವಾಗಿ ಹೋಗ್ತಾ ಇದೆ. ದಯವಿಟ್ಟು ನಾನು ಈ ಮೂಲಕ ನಿಮ್ಗೆಲ್ಲರಿಗೂ ಏನ್ ಹೇಳ್ತೀನಿ ಅಂತಂದ್ರೆ, ಯಾರ್ಯಾರು ವೈದ್ಯ ಪದ್ಧತಿಯನ್ನ ಮಾಡ್ತಾ ಇದ್ದೀರಾ, ವೈದ್ಯ ವೃತ್ತಿಯನ್ನ ಮಾಡ್ತಾ ಇದ್ದೀರಾ, ನಾಟಿ ವೈದ್ಯನ ಯಾರು ಕೊಡ್ತಾ ಇದ್ದೀರಾ, ದಯವಿಟ್ಟು ಅವರು ನಿಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಹೇಳ್ಕೊಡಿ, ಇದು ನಾಶ ಆಗೋದಕ್ಕೆ ಬಿಡಬೇಡಿ ಅಂತ ನಾನು ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ ಈ ಮೂಲಕ. ಏನಕ್ಕೆ ಅಂತ ಅಂದ್ರೆ, ಈ ನಾಟಿ ವೈದ್ಯ ಪದ್ಧತಿ ಬಂದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಇದು ಮುಂದಿನ ತಲೆಮಾರಿಗೆ ಹಂಗೆ ಪರಿಚಯ ಆಗ್ತಾ ಹೋಗ್ಬೇಕು. ನಿಮ್ಮಲ್ಲೇ ಇದು ಗುಪ್ತವಾಗಿಡಬೇಡಿ. ಕೆಲವರು ಹೇಳ್ತೀರಾ ಈ ಔಷಧಿನ ಹೇಳ್ಬಿಟ್ರೆ ಮತ್ತೆ ಅದು ಹತ್ತೋದಿಲ್ಲ ಅಂತ ಹೇಳ್ಬಿಟ್ಟು, ಅದು ಒಂದು ಮೂಢನಂಬಿಕೆ ಇರ್ಬೋದು. ದಯಮಾಡಿ ನಿಮಗೆ ಗೊತ್ತಿರ್ತಕ್ಕಂಥ ನಾಟಿ ಔಷಧಿನ ಪ್ರತಿಯೊಬ್ಬರಿಗೂ ತಿಳಿಸಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಎಲ್ಲ ನಾಗರಿಕರು ಆರೋಗ್ಯವಾಗಿರಬೇಕು ಇದರಿಂದ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನೀವು ಬರ್ತಾ ಇನ್ನೊಂದು ವಿಚಾರ ಹೇಳ್ತಿದ್ರಿ ನಮ್ಗೆ. ನಂದು ಮೊಬೈಲ್ ಹಾಸ್ಪಿಟಲ್ ಇದ್ದಂಗೆ ನನ್ನ ಗಾಡಿ, ಅದರಲ್ಲಿ ಎಲ್ಲಾ ಔಷಧಿ ಇಟ್ಟಿರ್ತೀನಿ. ನೀವು ಎಲ್ಲಿಗೆ ಹೋದ್ರು ಅಂತ ತಗೊಂಡು ಜರ್ನಿ ಮಾಡ್ತೀರಿ, ಔಷಧಿ ನಿಮ್ಮಿಂದ ಇದ್ದೇ ಇರುತ್ತೆ ಯಾವಾಗ್ಲೂ. ಹೌದು, ಅದಕ್ಕೆ ಔಷಧಿ ಏನಕ್ಕೆ ಬೇಕಂತ ಅಂದ್ರೆ, ನಾನು ಹಿಂದೆ ಬರ್ದಿದ್ದೀನಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಅಂತ ಬರ್ದಿದ್ದೀನಿ. ಸೊ ಇದು ಚಿರಪರಿಚಿತವಾಗಿ ಹೆಂಗೆ ಜನಸಾಮಾನ್ಯರಿಗೆ ತಲುಪಿದೆ ಅಂತಂದ್ರೆ, ನಂದು ಒಂದು ಚಾನಲ್ ಯೂಟ್ಯೂಬ್ ನಲ್ಲಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಅಂತ ಹೇಳ್ಬಿಟ್ಟು.
ಸಪೋಸ್ ಅವ್ರಿಗೆ ಏನಾದರೂ ಔಷಧಿ ಬೇಕಾದ್ರೆ ಅವ್ರು ಅದೇ ಕ್ಷಣದಲ್ಲಿ ಕೇಳಿದ್ರು ಕೂಡ ನಮ್ಮ ಹತ್ರ ಔಷಧಿ ದೊರಕುತ್ತೆ, ಅದೇ ಜಾಗದಲ್ಲಿ ಕೊಡ್ಬೋದು, ಇಲ್ಲೇ ಬಂದು ಕೊಡ್ಬೇಕಂತ ಏನಿಲ್ಲ. ಅದಕ್ಕೋಸ್ಕರ ನನ್ನ ಜೊತೆನಲ್ಲಿ ಆ ಔಷಧಿ ಇರುತ್ತೆ. ನಾನು ಊರಿಗೆ ಹೋದ್ರೂ ಔಷಧಿ ಇರ್ತದೆ, ನಾನು ಬೇರೆ ಕಡೆ ಹೋದ್ರೂ ಔಷಧಿ ನನ್ನ ಜೊತೆನಲ್ಲೇ ಇರುತ್ತೆ. ಹಾಗಾದರೆ 2 ಕಡೆ ಲಭ್ಯ ಇರುತ್ತೆ ವೀಕ್ಷಕರಿಗೆ ಹೇಳೋಣ. ಒಂದು ನಿಮ್ಮ ಊರಿಗೆ ಬಂದರೆ ಹೌದು, ತೋಟದ ಗುಡ್ಡದಲ್ಲಿ ದಿನನಿತ್ಯ, ಹೌದು, ಬೆಳಗಿನ ಜಾವ ಕಣ್ಣಿಗೆ ಅಂತ ಹೇಳಿದ್ರೆ ಬೆಳಗಿನ ಜಾವ ಕಣ್ಣಿಗೆ. ಉಳಿದ ಟೈಮನ್ನ ಬಂದು ನಾನು ಬೇರೆ ವರ್ಕ್ ಮಾಡ್ತೀನಿ, ನಾನು ಪ್ರೈವೇಟ್ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತೀನಿ. ಸೊ ಇದು ಬಂದು ಆ ಒಂದು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಜೀವಂತವಾಗಿ ಉಳಿಬೇಕು, ಆ ಜನರಿಗೆ ಸೇರಬೇಕು. ಒಂದು ನನ್ನ ಕಡೆಯಿಂದ ನಾನೇನು ಒಂದು ಸೇವೆ ಮಾಡಬೇಕಂತ ನನ್ನ ಮನಸ್ಸಿನಲ್ಲಿದೆ, ಅದು ಕೂಡ ಅವ್ರಿಗೆ ತಲುಪಬೇಕು. ಮತ್ತು ಈ ವೈದ್ಯ ಪದ್ಧತಿ ಬಂದು ಪರಿಚಯ ಆಗಬೇಕು ಜನಕ್ಕೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬಿಡುವಿನ ರಜಾ ದಿನಗಳಲ್ಲಿ ನನ್ನ ಫ್ಯಾಮಿಲಿಗೆ ಕಡಿಮೆ ಟೈಮನ್ನು ಕೊಟ್ಟು ಈ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಮುಂದುವರಿಸಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಕೂಡ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಅದ್ಭುತ. ಇಲ್ಲಿವರೆಗೆ ಒಂದು ಅಂದಾಜು ಪ್ರಕಾರ ಎಷ್ಟು ಸಾವಿರ ಅಂತ ಕೇಳಬೇಕಾ, ಲಕ್ಷ ಅಂತ ಕೇಳಬೇಕಾ ಗೊತ್ತಿಲ್ಲ, ಗುಣಮುಖರಾದವರು ಇಲ್ಲ, ಸಾವಿರಾರು ಜನಗಳು ಗುಣಮುಖ ಆಗಿದ್ದಾರೆ. ಮತ್ತೆ ಅವರು ಕೂಡ ನಮಗೆ ಬಂದು ಒಳ್ಳೆ ಒಂದು ಅಭಿಪ್ರಾಯನ ತಿಳಿಸಿದ್ದಾರೆ. ಇಲ್ಲಿ ತುಂಬಾ ಜನ ಈ ಗರ್ಭಕೋಶ ಸಮಸ್ಯೆ ಇರತಕ್ಕಂಥವ್ರು, ತುಂಬಾ ಕೆಲವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಆಗಲ್ಲ ಅಂತ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಬಂದು ಸರಿ ಮಾಡ್ಕೊಂಡು ಹೋಗಿರೋ ಅಂತ ನಿದರ್ಶನಗಳು ಜಾಸ್ತಿ ಇದಾವೆ ಇಲ್ಲಿ. ನನ್ನ ಹೆಸರು ಬಸವರಾಜ ಸ್ವಾಮೀಜಿ. ಹೌನ್ರಿ. ನಾನು ಬಂದಿದ್ದು ಗಂಗೋತ್ರಿದಿಂದ. ಇಲ್ಲಿ ನೋಡಿ, ಗಂಗೋತ್ರಿಲಿದ್ರಿ? ಗಂಗೋತ್ರಿಯಲ್ಲಿದ್ದೆ, ಅಂದ್ರೆ ಹಿಮಾಲಯದಲ್ಲಿದ್ದ, ಅಲ್ಲಿ ಹಿಮ ಪ್ರದೇಶ. ಈಗ ನಿಮ್ಗೆ ಏನಾಗಿತ್ರಿ? ನಿಮ್ಗೇನು ವಾಸಿ ಆಗಿತ್ತು? ಕಾಲು 4-5 ಏನಾಗಿತ್ರಿ ಅದು? ಹೀಗ ಒಳದು ಬಿಟ್ಟಿತ್ತು. ಎಲ್ಲೇ ತೋರ್ಸ್ರಿ. ಹೀಗ ಒಳದು ಬಿಟ್ಟಿತ್ತು, ಇಲ್ಲಿ ನೋಯಿಸ್ತಿತ್ತು. ಆದ್ರೆ ನಾನು ಕಾಲು ಹೀಗೆ ಮುಡಿಸ್ತಾ ಇದ್ದಿದ್ದಿಲ್ಲ, ಇಷ್ಟೇ ಮುಡಿಸ್ತಿತ್ತು. ಆದ್ರ ರಮೇಶ್ ಅವರು ಕೊಟ್ಟ ಔಷಧದಿಂದ ಈಗ ನನ್ನ ಕಾಲು ಪೂರ್ಣ ಮಾಡಿಸ್ತಾ ಇದೆ. ಇದೇ ಪ್ರಕಾರ ಇದೆ, ಪೂರ್ಣ ಮಾಡಿಸ್ತಾ ಇದೆ ನೋಡ್ರಿ. ಹೌದಾ? ಎಷ್ಟು ತಿಂಗಳು ತಗೊಂಡ್ರಿ? ಈಗ ಎಷ್ಟು ತಿಂಗಳಿಲ್ರಿ, 3-4 ಸಲ ತಗೊಂಡಿದ್ದೆ ಅವ್ರ ಕಡ್ದು ಅಷ್ಟೇ. 3-4 ಸಲ ತಗೊಂಡಿದ್ಕ ಅಷ್ಟಕ್ಕಿಂತ ಇದು ಆಗೈತ್ರಿ ನಮ್ದು. ಹಂಗಾರ ಇವ್ರ ಹತ್ರ ಔಷಧಿ ತಗೊಳಕ್ ಅಡ್ಡಿ ಇಲ್ಲ ಅಂತೀರಿ? ಅಡ್ಡಿ ಇಲ್ರಿ, ಅವ್ರ ಔಷಧ ಬಹಳ ಗುಣಕಾರಿ ಅದಾವ್ರಿ, ಔಷಧ ಬಹಳ ಉಪಯುಕ್ತ ಅದಾವ ಎಲ್ಲರಿಗ. ಓಕೆ, ಈಗ ಇದು ಫೀಸ್ ಏನಾದ್ರು ಮಾಡ್ತೀರಿ ಅಥವಾ? ಹೌದೌದು, ಫೀಸು ನಾನು ನೋಡೋದಕ್ಕೆ ಯಾವುದೇ ಫೀಸ್ ಮಾಡೋದಿಲ್ಲ. ಈಗ ಬಂದು ಅವ್ರು ಮಾತಾಡ್ಸಿದ್ರು, ಅರ್ಧ ಗಂಟೆ ಅವ್ರು ಹೇಳಿದ್ರು ಅವ್ರ ತೊಂದ್ರೆನಾ, ನಾನು ಅರ್ಧ ಗಂಟೆ ಅವ್ರ ಸಲಹೆ ಕೊಟ್ಟೆ ಅಂದ್ರೆ ಇದಕ್ಕೆ ಯಾವುದೇ ಫೀಸ್ ಇರೋದಿಲ್ಲ. ಸೊ ನಾನು ಫೀಸ್ ಮಾಡೋದು ಒಂದೇ, ನಾನು ಅಲ್ಲಿಂದ ಇಲ್ಲಿವರೆಗೆ ಬರ್ತೀನಿ, ಮತ್ತೆ ಗಿಡಮೂಲಿಕೆಗಳನ್ನ ತರೋದಕ್ಕೆ ಆಗಿರ್ತಕ್ಕಂಥ ಸಾಮಾನ್ಯವಾದ ಖರ್ಚು ಮಾತ್ರ ತಗೊಳ್ತೀನಿ ಹೊರತು ನಾನು ಇದನ್ನ ಬಂದು ದೊಡ್ಡ ಲಾಭ ಮಾಡಬೇಕು ಅಂತ ಏನು ಮಾಡ್ತಾ ಇಲ್ಲ. ನಾನು ಮೊದಲೇ ಹೇಳಿದ ಒಂದೇ ಉದ್ದೇಶ, ನನ್ನ ಒಂದು ಪಾರಂಪರಿಕದತ್ತವಾಗಿ ಬಂದಿರತಕ್ಕಂಥ ಈ ಒಂದು ಪದ್ಧತಿನ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕು, ಇದನ್ನ ಬಿಡಬಾರ್ದು ಅಂತ. ಜನಸಾಮಾನ್ಯರಿಗೆ ಇದು ತಲುಪಬೇಕು, ಈ ವಿಷಯ ತಲುಪಬೇಕು, ಮತ್ತು ಜನಸೇವೆ ಮಾಡಬೇಕು ಅನ್ನೋದು ಒಂದೇ ಒಂದು ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬ ಸಾಧಾರಣವಾದ ಒಂದು ಫೀಸನ್ನು ತೆಗೆದುಕೊಂಡು ಮಾತ್ರ ಕೆಲಸ ಮಾಡ್ತಾ ಇದ್ದೀನಿ. ಅಂದಾಜು ಎಷ್ಟಾಗ್ಬೋದು ಸರ್? ಅಂದಾಜು ಬಂದು 3 ತಿಂಗಳಿಗೆ ಆಗೋಷ್ಟು ಔಷಧಿ ಕೊಟ್ಟರೆ ಅವ್ರ ಹತ್ರ ನಾನು ಕಲೆಕ್ಟ್ ಮಾಡೋದು 300 rupees 3 ತಿಂಗಳಿಗೆ, 3 ಮಂತ್ಸ್ಗೆ. 3 ತಿಂಗಳಿಗೆ ಕೊಡುವಂಥ ಔಷಧಿ ತಗೊಳ್ಳೋದು 300 ರೂಪಾಯಿ. ಗೆಳೆಯರೇ, ದಯವಿಟ್ಟು ಇಂಥವನ್ನ ಉಪಯೋಗ ಮಾಡಿಕೊಡ್ರಿ. ಯಾಕೆ ಅಂತಂದರೆ ಸರ್ದು ಬೇಕಾದಷ್ಟು ಆರಾಮಾಗಿದ್ದಾರೆ, ಅವ್ರಿಗೇನು ಇದನ್ನೇ ಮಾಡಿ ಗಳಿಸಿ ಮಾಡ್ಬೇಕಂತ ಏನೂ ಇಲ್ಲ. ಒಳ್ಳೆ ಕೆಲಸ ಇದೆ. ಮುಂದಿನ ಪಾರಂಪರಿಕ ನೋಡಿರಿ, 220 ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ, ನೆಲಮಂಗಲದಲ್ಲಿ ರೈಲ್ವೆ ಗೇಟು ಅಲ್ವ ಸರ್ ಇದು? ಬಸವನಹಳ್ಳಿ ಶ್ರೀ 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 ಶಿವಾನಂದ ಆಶ್ರಮ, ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ, ನೆಲಮಂಗಲ. ನೀವು ಆರಾಮಾಗಿ ಇಲ್ಲಿಗೆ ಬಂದ ಮೇಲೆ ನಿಮ್ಮ ಕಾಯಿಲೆಗೆ ತಕ್ಕಂಗೆ ಅವರೇ ಇಲ್ಲಿ ಔಷಧಿ ಕೊಡ್ತಾರೆ. ಕೆಲವೊಂದನ್ನು ಅವರು ತೊಗೊಂಡೋಗಿ ಮನೆಯಲ್ಲಿ ಇದನ್ನು ಮಾಡ್ಬೋದು ಅಲ್ವಾ? ಮಾಡ್ಬೋದು ಅಲ್ವಾ? ಮಾಡ್ಬೋದು. ತೊಗೊಂಡು ಹೋಗೋದಿದ್ರೆ ಕೊಡ್ತಾರೆ, ಇಲ್ಲೇ ಮಾಡೋದಿದ್ರೆ ಇಲ್ಲೇನೂ ಮಾಡ್ತಾರೆ. ಇನ್ನೂ ಅದು ಬೇಕಾದಷ್ಟು ಕಾಯಿಲೆಗಳು ಮಾತಾಡಿಲ್ಲ ನಾವು. ಹೌದು ಅಲ್ವಾ? ಹೌದು. ಸುಮಾರು ಕಾಯಿಲೆಗಳಿಗೆ ಇಲ್ಲಿ ಔಷಧಿಗಳಿದೆ. ಆಮೇಲೆ ಎಲ್ಲೋ ತರ್ತಾರಪ್ಪ, ಏನೋ ಬಾಟ್ಲಿ ಕೊಟ್ಬಿಡ್ತಾರೆ, ನಮಗದು ಗೊತ್ತೇ ಇಲ್ಲ ಅನ್ನೋದು ನಿಮಗೆ ಬೇಡ. ಮುಂದಿನ ದಿನಗಳಲ್ಲಿ ಈ ಔಷಧಿ ಮನೆಯಲ್ಲೇ ಮಾಡ್ತಾರೆ. ಅದು ಹೇಗೆ ತಯಾರಾಗುತ್ತೆ ಅನ್ನೋ ವಿಡಿಯೋ ಕೂಡ ತಮ್ಮ ಎದುರಿಗೆ ನಾನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಈಗ ಸದ್ಯಕ್ಕೆ ನೋಡ್ರಿ, ಆರೋಗ್ಯ ಭಾಳ ಮುಖ್ಯ. ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಪಡಿಬೋದು ನಾವು. ಸರ್ ಅದಕ್ಕೋಸ್ಕರ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ, ನಾವು ಬಳಸ್ಕೊಳ್ಳೋಣ ಅವ್ರನ್ನ. ಬನ್ನಿ, ನಿಮ್ಮೆಲ್ಲ ಕಾಯಿಲೆಗಳು ಇಲ್ಲಿ ಗುಣಮುಖ ಆಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.